ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಮಿಷನ್ಸ್ ಆಫ್ ಇಂಡಿಯಾ ಭಾರತದ ಪ್ರಮುಖ ಆಯೋಗಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಇನಾಮ್ ಕಮಿಷನ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 1852. 1852ರಲ್ಲಿ ಇನಾಮ್ ಕಮಿಷನ್ ಅನ್ನು ಸ್ಥಾಪನೆ ಮಾಡಲಾಯಿತು. ಸೊ ಈ ಇನಾಮ್ ಕಮಿಷನ್ ಸ್ವಾತಂತ್ರ್ಯ ಪೂರ್ವದ ಪ್ರಮುಖ ಕಮಿಷನ್ಗಳಲ್ಲಿ ಒಂದು. ಸ್ವಾತಂತ್ರ್ಯ ಪೂರ್ವದ ಪ್ರಮುಖ ಕಮಿಷನ್ಗಳಲ್ಲಿ ಒಂದು ಇನಾಮ್ ಕಮಿಷನ್. ಸೊ ವಾಟ್ ಈಸ್ ಇನಾಮ್ ಕಮಿಷನ್ ಅಂತ ಕೇಳಿದ್ರೆ, ಇನಾಮ್ ಕಮಿಷನ್ ಭೂ ಸಂಬಂಧಿ ಭೂಮಿ ಸಂಬಂಧ ರಚಿಸಲಾದ ಕಮಿಷನ್. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಭೂಮಿ ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತಹ ರಚನೆ ಮಾಡಲಾದಂತಹ ಕಮಿಷನ್. ಈ ಕಮಿಷನ್ ಇದೆಯಲ್ಲ, ಇದರ ಕಮಿಷನ್ ಲಾರ್ಡ್ ಡಾಲ್ಹೌಸಿ ಗವರ್ನರ್ ಜನರಲ್ ಆದ ಸಂದರ್ಭದಲ್ಲಿ ಬಂದಂಥ ಒಂದು ಕಮಿಷನ್ ಆಗಿದೆ. ಸೊ ಇದರ ಪ್ರಮುಖ ಅಧ್ಯಕ್ಷತೆ ವಹಿಸಿದವರು ಯಾರು ಕೇಳಿದ್ರೆ ಲಾರ್ಡ್ ಇನಾಮ್ ಅಧ್ಯಕ್ಷತೆಯಲ್ಲಿ ಈ ಕಮಿಷನ್ ಜಾರಿಗೆ ಬಂತು, ಈ ಕಮಿಷನ್ ಕೆಲಸ ಮಾಡ್ತು. ಈ ಕಮಿಷನ್ ಭೂ ಸಂಬಂಧ ರಚಿಸಲಾದ ಪ್ರಮುಖ ಕಮಿಷನ್ ಆಗಿದೆ. ಈ ಕಮಿಷನ್ ರಚನೆ ಕಾಲದಲ್ಲಿ ಇದನ್ನು ರಚನೆ ಮಾಡಿದಂತಹ ಗವರ್ನರ್ ಜನರಲ್ ಯಾರು ಕೇಳಿದ್ರೆ ಲಾರ್ಡ್ ಡಾಲ್ಹೌಸಿ. ದುರ್ಭಿಕ್ಷ ಕಮಿಷನ್, ಆಕ್ಚುಲಿ ಇದು ದುರ್ಭಿಕ್ಷ ಕಮಿಷನ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ 1880. 1880ರಲ್ಲಿ ದುರ್ಭಿಕ್ಷ ಕಮಿಷನ್ನ ಸ್ಥಾಪನೆ ಮಾಡಲಾಯಿತು. ಇದರ ಅಧ್ಯಕ್ಷತೆ ವಹಿಸಿದ್ದು ರಿಚರ್ಡ್ ಸ್ಟ್ರಾಚಿ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ದುರ್ಭಿಕ್ಷ ಕಮಿಷನ್ ಅಧ್ಯಕ್ಷತೆಯನ್ನು ರಿಚರ್ಡ್ ಸ್ಟ್ರಾಚಿ ವಹಿಸಿದ್ರು. 1880ರಲ್ಲಿ ಸ್ಥಾಪನೆ ಆಯಿತು. ಇದೇನು ಕೇಳಿದ್ರೆ ಐಡಿಯಾಸ್ ಫಾರ್ ರೀಡೈರೆಕ್ಟೆಡ್ ಫಿಮೈನ್, ಅಂದರೆ ಆಹಾರದ ಕೊರತೆ ಒಂದು ಭಾಗವಾದರೆ ಮತ್ತು ಭಿಕ್ಷಾಟನೆಗೆ ಪರಿಹಾರ, ಆಹಾರದ ಕೊರತೆಗೆ ಪರಿಹಾರ ಮತ್ತು ಭಿಕ್ಷಾಟನೆಗೆ ಪರಿಹಾರ ನೀಡುವಂತಹ ಒಂದು ಕಮಿಷನ್ ಆಗಿತ್ತು ದುರ್ಭಿಕ್ಷ ಕಮಿಷನ್. ರಿಚರ್ಡ್ ಸ್ಟ್ರಾಚಿ ಅಧ್ಯಕ್ಷತೆಯಲ್ಲಿ 1880ರಲ್ಲಿ ಸ್ಥಾಪನೆ ಆಯಿತು. ಹಂಟರ್ ಕಮಿಷನ್ ಯಾರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲ್ಪಡ್ತು? ಹಂಟರ್ ಆಯೋಗ ಅಥವಾ ಹಂಟರ್ ಕಮಿಷನ್. ಸರಿಯಾದ ಉತ್ತರ ಹಂಟರ್, ಲಾರ್ಡ್ ವಿಲಿಯಂ ಹಂಟರ್ ಇವರ ಅಧ್ಯಕ್ಷತೆಯಲ್ಲಿ ಹಂಟರ್ ಕಮಿಷನ್ ಜಾರಿಗೆ ಬರುತ್ತೆ. ಸೊ ಹಂಟರ್ ಕಮಿಷನ್ ಇದೆಯಲ್ಲ, ಇದೊಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕಮಿಷನ್. ಶಿಕ್ಷಣಕ್ಕೆ ಸಂಬಂಧಿಸಿದೆ. ಹಾಗಾದರೆ ಹಂಟರ್ ಕಮಿಷನ್ ಯಾವಾಗ ಜಾರಿಗೆ ಬಂತು ಕೇಳಿದ್ರೆ 1882ರಲ್ಲಿ ಜಾರಿ. ಹಂಟರ್ ಕಮಿಷನ್ 1882ರಲ್ಲಿ ಜಾರಿಗೆ ಬಂತು. ಸೊ ಇದರ ಪ್ರಮುಖ ಉದ್ದೇಶ ಅಂದರೆ ಭಾರತದಲ್ಲಿ ಪಾಶ್ಚಾತ್ಯ ಶಿಕ್ಷಣ ಜಾರಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದ ಕಮಿಷನ್ ಆಗಿದೆ. ಇಲ್ಲಿ ಭಾರತದಲ್ಲಿ ಶಿಕ್ಷಣದ ಅಭಿವೃದ್ಧಿ ಮತ್ತು ಶಿಕ್ಷಣ ವ್ಯವಸ್ಥೆಗೆ ಸುಧಾರಣೆ, ಶಿಕ್ಷಣ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ವಿಚಾರಗಳ ಸುಧಾರಣೆಗೆ ಇದು ಶಿಫಾರಸನ್ನು ಮಾಡಿತು ಹಂಟರ್ ಕಮಿಷನ್. UPSC ಪ್ರಾರಂಭಿಸಲಾದ ವರ್ಷ ಯಾವುದು? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, UPSC ಕೇಂದ್ರ ಲೋಕ ಸೇವಾ ಆಯೋಗ. ಇದು ಸ್ಥಾಪಿಸಲಾದ ಕಮಿಷನ್. ಇದೊಂದು ಪರ್ಮನೆಂಟ್ ಕಮಿಷನ್, ಶಾಶ್ವತ ಆಯೋಗ. ಇದು ಯಾವುದೋ ಒಂದು ವರದಿ ಕೊಡೋಕ್ಕಾಗಿ ಮಾಡಿರೋಂಥ ಆಯೋಗ ಅಲ್ಲ, ಪರ್ಮನೆಂಟ್ ಕಮಿಷನ್ ಇದು. ಸೊ UPSC ಯಾವಾಗ ಸ್ಟಾರ್ಟ್ ಆಯಿತು ಕೇಳಿದ್ರೆ 1926, ಸ್ವತಂತ್ರ ಪೂರ್ವದಲ್ಲೇ ಶುರುವಾಗಿದ್ದು 1926ಅಲ್ಲಿ. ಸೊ ಇದು ಎಕ್ಸಾಮ್ ಕಂಡಕ್ಟ್ ಮಾಡುವಂತಹ, ಪರೀಕ್ಷೆ ನಡೆಸುವ ಸಂಬಂಧ ರಚಿಸಲಾದ ಕಮಿಷನ್ ಆಗಿದೆ ಯಾವುದು? UPSC. ಸೊ UPSC ಅಥವಾ ಕೇಂದ್ರ ಲೋಕಸೇವಾ ಆಯೋಗದ ಪ್ರಮುಖ ಕೆಲಸ ಏನು ಕೇಳಿದ್ರೆ ಪರೀಕ್ಷೆಗಳನ್ನು ನಡೆಸೋದು. ಅದು ವಿಶೇಷವಾಗಿ ಕೇಂದ್ರಕ್ಕೆ ಸಂಬಂಧಪಟ್ಟಂತಹ IAS, IPS, IFS ಪರೀಕ್ಷೆಗಳನ್ನು ನಡೆಸುತ್ತಿದ್ದು UPSC.
ಸೆಂಟ್ರಲ್ ವಾಟರ್ ಕಮಿಷನ್ ಪ್ರಾರಂಭಿಸಲಾದ ವರ್ಷ ಯಾವುದು? ಸರಿಯಾದ ಉತ್ತರ 1945, 1945ರಲ್ಲಿ ಸೆಂಟರ್ ವಾಟರ್ ಕಮಿಷನ್, CWC ಅಂತ ಕರಿತೀವಿ ಇದನ್ನು. ಇದು ರಚಿಸಲ್ಪಡ್ತು 1945ರಲ್ಲಿ. ಇದರ ಉದ್ದೇಶ ಏನು ಕೇಳಿದ್ರೆ, ದೇಶದೆಲ್ಲೆಡೆ ವಾಟರ್ ರಿಸೋರ್ಸಸ್ಗಳ ಯೋಜನೆಗಳ ಜಾರಿಗಾಗಿ, ದೇಶದ ತುಂಬ ವಾಟರ್ ರಿಸೋರ್ಸಸ್ ಅಥವಾ ನೀರಿಗೆ ಸಂಬಂಧಪಟ್ಟಂತಹ ನೀರಿನ ಸಂಪನ್ಮೂಲಗಳ ಅಥವಾ ವಾಟರ್ ರಿಸೋರ್ಸ್ಗಳ ಸರಿಯಾದ ಜಾರಿ ಅಥವಾ ಯೋಜನೆ, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಯೋಜನೆಗಳ ಜಾರಿ ಸಮರ್ಪಕವಾಗಿ ಜಾರಿ ಮಾಡುವಂಥದ್ದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ECI, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದನ್ನು ಪ್ರಾರಂಭಿಸಲಾದ ವರ್ಷ ಯಾವುದು? ಸರಿಯಾದ ಉತ್ತರ 1950. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕೆಲಸ ಏನು ಕೇಳಿದ್ರೆ, ಇಡೀ ದೇಶದಲ್ಲಿ ಅಚ್ಚುಕಟ್ಟಾದ ಚುನಾವಣೆಗಳನ್ನು ನಡೆಸುವುದು, ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಚುನಾವಣೆಗಳನ್ನು ನಡೆಸೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕೆಲಸ. ಯಾವಾಗ ಪ್ರಾರಂಭಿಸಲಾಯಿತು? 1950ಯಲ್ಲಿ. 1951ರಲ್ಲಿ ಸ್ಥಾಪಿಸಲಾದ ಹಣಕಾಸು ಆಯೋಗದ ಮೊದಲ ಅಧ್ಯಕ್ಷರು ನೋಡಿ. 1951ನಲ್ಲಿ ಭಾರತದಲ್ಲಿ ಫಸ್ಟ್ ಟೈಮ್ ಹಣಕಾಸು ಆಯೋಗವನ್ನು ಸ್ವತಂತ್ರ ನಂತರ ಸ್ಥಾಪನೆ ಮಾಡಲಾಯಿತು, ಹಣಕಾಸು ಆಯೋಗ. ಸೊ ಇದರ ಮೊದಲ ಅಧ್ಯಕ್ಷರಾಗಿದ್ದವರು ಯಾರು ಕೇಳಿದ್ರೆ, ಮೊದಲ ಅಧ್ಯಕ್ಷರು KC ನಿಯೋಗಿ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಪ್ರಶ್ನೆ, ನೋಟ್ ಮಾಡ್ಕೊಳ್ಳಿ, KC ನಿಯೋಗಿ. ಹಾಗಾದರೆ ಹಣಕಾಸು ಆಯೋಗದ ಕೆಲಸ ಏನು? ಸೊ ಹಣಕಾಸು ಆಯೋಗ ರಾಜ್ಯ ಮತ್ತು ದೇಶದ ನಡುವೆ ಹಣಕಾಸಿನ ಸಂಬಂಧದ ವ್ಯಾಖ್ಯಾನ ಮಾಡುತ್ತೆ. ನೋಡಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ರಾಜ್ಯ ಮತ್ತು ದೇಶದ ನಡುವಿನ ಹಣಕಾಸಿನ ಹಂಚಿಕೆಯ ವ್ಯಾಖ್ಯಾನ. ಏನಿದು ವ್ಯಾಖ್ಯಾನ ಅಂತ ಕೇಳಿದ್ರೆ, ಯಾವ ರೀತಿಯಾಗಿ ಒಂದು ಸೆಂಟ್ರಲ್ ರಿಸೋರ್ಸಸ್ಸನ್ನು, ಸೆಂಟ್ರಲ್ ಏನು ಟ್ಯಾಕ್ಸ್ ಮನಿಯನ್ನು ಯಾವ ರೀತಿಯಾಗಿ ರಾಜ್ಯ ಮತ್ತು ಕೇಂದ್ರದ ನಡುವೆ ಹಂಚಿಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ರೀತಿ ಹಂಚಿಕೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸುವಂಥ ಒಂದು ಆಯೋಗ ಇದು. ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಪ್ರಾರಂಭಿಸಲಾದ ವರ್ಷ ಯಾವುದು? ಸರಿಯಾದ ಉತ್ತರ 1956, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇದು 1956ರಲ್ಲಿ ಸ್ಥಾಪನೆ ಆಯಿತು. ಇದು ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಇನ್ ರೂರಲ್ ಏರಿಯಾ, ಗ್ರಾಮೀಣ. ಉದ್ದೇಶ ಏನು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ, ಗ್ರಾಮೀಣ ಪ್ರದೇಶಗಳಲ್ಲಿ ಖಾದಿ ಕೈಗಾರಿಕೆ ಸ್ಥಾಪಿಸುವಂಥದ್ದು, ಕೈಗಾರಿಕೆಗಳ ಸ್ಥಾಪನೆಗೆ ಉತ್ತೇಜನ ನೀಡುವಂಥದ್ದು ಈ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ನ ಪ್ರಮುಖ ಉದ್ದೇಶ. ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್, UGC, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್, ಗ್ರ್ಯಾಂಟ್ಸ್ ಇದು ಪ್ರಾರಂಭಿಸಲಾದ ವರ್ಷ ಯಾವುದು? ಸರಿಯಾದ ಉತ್ತರ 1956, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ UGCಯ ಪ್ರಮುಖ ಉದ್ದೇಶ ಏನು ಕೇಳಿದ್ರೆ, ದೇಶದೆಲ್ಲೆಡೆ ವಿವಿಗಳ ಸರಿಯಾದ ಸ್ಥಾಪನೆ ಮತ್ತು ಹಣದ ಹಂಚಿಕೆ ಮತ್ತು ವಿಶೇಷವಾಗಿ ಮೇಂಟೈನ್ ಸ್ಟ್ಯಾಂಡರ್ಡ್ಸ್ ಇನ್ ಯೂನಿವರ್ಸಿಟೀಸ್, ಮೇಂಟೈನ್ ಸ್ಟ್ಯಾಂಡರ್ಡ್ಸ್ ಇನ್ ಯೂನಿವರ್ಸಿಟಿ. ಸ್ನೇಹಿತರೆ, ನೀವು ಇದನ್ನು ಕೇಳಿರ್ತೀರ, ಏನು ಕೇಳಿದ್ರೆ UGC NAC ಕಮಿಟಿ ಅಂತ ಕೇಳಿರ್ತೀರ. ಸಾಮಾನ್ಯವಾಗಿ ಈ ಕಮಿಟಿ ಕೆಲವೊಂದು ಆಯ್ದ ಡಿಗ್ರಿ ಕಾಲೇಜುಗಳನ್ನು ತಗೊಂಡು ಅದರ ಒಂದು ಶೈಕ್ಷಣಿಕ ಗುಣಮಟ್ಟ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಗುಣಮಟ್ಟವನ್ನು ಪರಿಶೀಲಿಸಿ ಗ್ರೇಡ್ಗಳನ್ನು ಕೊಡುತ್ತೆ. NAC B ಶ್ರೇಣಿ, NAC A ಶ್ರೇಣಿ, NAC B+ ಶ್ರೇಣಿ, ಈ ರೀತಿ ಶ್ರೇಣಿಗಳನ್ನು ಕೊಡುತ್ತೆ. ಇದರ ಉದ್ದೇಶ ಇಷ್ಟೇ, UGC ಇದೆಯಲ್ಲ, UGC ಇದು ದೇಶದೆಲ್ಲೆಡೆ ಯೂನಿವರ್ಸಿಟೀಸ್ ಇರುತ್ತಲ್ಲ, ಇದರ ಸ್ಟ್ಯಾಂಡರ್ಡ್ನೆಸ್ಸನ್ನು ಮೇಂಟೈನ್ ಮಾಡುತ್ತೆ. ಮೇಂಟೈನ್ ಸ್ಟ್ಯಾಂಡರ್ಡ್ ಇನ್ ಯೂನಿವರ್ಸಿಟೀಸ್. ಕಮಿಷನ್ಸ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1965, 1965 ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟನ್ನು ಪ್ರಾರಂಭ ಮಾಡಲಾಯಿತು. ಸೊ ನೋಡಿ, ರೈತರ ಜೀವನ ಮಟ್ಟದ ಸುಧಾರಣೆ,
ತಾಂತ್ರಿಕವಾಗಿ ಅಂದರೆ ಇವರು ಯಂತ್ರೋಪಕರಣಗಳು, ಆಧುನಿಕ ಯಂತ್ರೋಪಕರಣಗಳ ಬಳಕೆ ಮಾಡೋದಕ್ಕೆ ಉತ್ತೇಜನ ನೀಡುವಂಥದ್ದು. ಮೊದಲು ರೈತರ ಜೀವನ ಮಟ್ಟ ಸುಧಾರಣೆಗೆ ಶಿಫಾರಸನ್ನು ಮಾಡಿತು ಮತ್ತು ರೈತರು ಆಧುನಿಕ ಯಂತ್ರೋಪಕರಣಗಳ ಬಳಕೆಗೆ ಉತ್ತೇಜನ ನೀಡುವಂಥದ್ದು. ನೋಡಿ, ಯಾವುದೇ ಕಮಿಷನ್ಸ್ ಇರಲಿ, ಆ ಕಮಿಷನ್ಸ್ನ ಸದುದ್ದೇಶಗಳು, ಗೋಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಇದರ ಮೊದಲ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಯಾವಾಗ ಇದು ಸ್ಟಾರ್ಟ್ ಆಯಿತು ಕೇಳಿದ್ರೆ, ಇದು ಸ್ಥಾಪನೆ ಆಗಿದ್ದು ಯಾವಾಗ ಕೇಳಿದ್ರೆ, ಸರಿಯಾದ ಉತ್ತರ 1966ರಲ್ಲಿ. ಪ್ರಾರಂಭ ಆಯಿತು. 1966 ಇದು ಶುರುವಾಗಿದ್ದು. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಇದೆಯಲ್ಲ, ಮೊರಾರ್ಜಿ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಶುರುವಾಯಿತು. ಇದು ಸಾರ್ವಜನಿಕ ಆಡಳಿತಕ್ಕೆ ಸಲಹೆ ನೀಡುವಂಥದ್ದು. ಭಾರತದಲ್ಲಿ ಸಾರ್ವಜನಿಕ ಆಡಳಿತಕ್ಕೆ ಸಲಹೆ ಮತ್ತು ಮಾರ್ಗದರ್ಶನ ನೀಡುವಂಥದ್ದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC, ಇದರ ಮೊದಲ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಸೈಯದ್ ಹಮೀದ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಮೊದಲ ಅಧ್ಯಕ್ಷರು ಸೈಯದ್ ಹಮೀದ್ ಅವರು. ಇದರ ಬಗ್ಗೆ ಹೇಳೋದಾದರೆ ಇದು 1975ರಲ್ಲಿ ಶುರುವಾಯಿತು. 1975ನಲ್ಲಿ ಪ್ರಾರಂಭ ಆಯಿತು. ಬೇರೆ ಇದರ ಕೆಲಸ ಏನು ಕೇಳಿದ್ರೆ, ಸರ್ಕಾರದ ಬೇರೆ ಸಚಿವಾಲಯಗಳಿರ್ತವೆ, ಮಂತ್ರಾಲಯಗಳು. ಬೇರೆ ಸಚಿವಾಲಯಗಳಲ್ಲಿ ನೇಮಕಾತಿಯನ್ನು ಮಾಡೋದು, ರಿಕ್ರೂಟ್ಮೆಂಟ್ ಮಾಡುವಂಥದ್ದು, ನೇಮಕಾತಿ. ನೋಡಿ, ಇದು ಏನಿದು ಬೇರೆ ಸಚಿವಾಲಯ ಕೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಕ್ಯಾಬಿನೆಟ್ ಸಚಿವರು ಇರ್ತಾರೆ ಮತ್ತು ರಾಜ್ಯ ಮಟ್ಟದ ಒಂದು ಮಿನಿಸ್ಟ್ರುಗಳಿರ್ತಾರೆ. ಇವರ ಅಡಿಯಲ್ಲಿ ಸಚಿವಾಲಯಗಳಿರ್ತವೆ. ಉದಾಹರಣೆಗೆ ಯಾವುದೋ ಒಂದು ಕೈಗಾರಿಕಾ ಅಭಿವೃದ್ಧಿ ಸಚಿವರು ಅಂತಿದ್ರೆ ಅದರ ಅಡಿಯಲ್ಲಿ ಒಂದು ಸಚಿವಾಲಯ ಇರುತ್ತೆ, ಅವರಿಗೆ ಸಜೆಸ್ಟ್ ಮಾಡುವಂತಹ ಆ ಎಲ್ಲ ಕೆಲಸ ಮಾಡೋದಕ್ಕೆ. ಸೊ ಈ ಸಚಿವಾಲಯದಲ್ಲಿ ಸ್ಟಾಫ್ಸ್ ಇರ್ತಾರೆ. ಸೊ ಈ ಸ್ಟಾಫ್ಸನ್ನು ಸೆಲೆಕ್ಷನ್ ಮಾಡುವಂಥ ಕಮಿಟಿಯೇ ಸ್ಟಾಫ್ ಸೆಲೆಕ್ಷನ್ ಕಮಿಟಿ. ಸರ್ಕಾರದ ಬೇರೆ ಸಚಿವಾಲಯಗಳಲ್ಲಿ ಈ ಒಂದು ಸ್ಟಾಫ್ಸನ್ನು ಸೆಲೆಕ್ಟ್ ಮಾಡುವಂಥದ್ದು. 1975ರಲ್ಲಿ ಶುರುವಾಯಿತು. ಸೈಯದ್ ಹಮೀದ್ ಫಸ್ಟ್ ಅಧ್ಯಕ್ಷರಾಗಿದ್ದರು. ಇಂಡೋ ಬಾಂಗ್ಲಾದೇಶ ಜಾಯಿಂಟ್ ರಿವರ್ಸ್ ಕಮಿಷನ್ ಪ್ರಾರಂಭಿಸಲಾದ ವರ್ಷ ಯಾವುದು? ಸರಿ ಉತ್ತರ 1972. ಇದನ್ನು ಏನಂತೀವಿ ಕೇಳಿದ್ರೆ JRC ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ? JRC, ಜಾಯಿಂಟ್ ರಿವರ್ಸ್ ಕಮಿಷನ್ ಅಂತೇಳಿ. ಸೊ JRC ಅಂತ ಕರಿತೀವಿ. ಏನು ಉದ್ದೇಶ ಏನು ಇದ್ರದ್ದು ಕೇಳಿದ್ರೆ, ಮ್ಯಾಕ್ಸಿಮೈಸಿಂಗ್ ಬೆನಿಫಿಟ್ಸ್ ಫ್ರಮ್ ರಿವರ್ಸ್ ಫಾರ್ 2 ನೇಷನ್ಸ್. ಎರಡೂ ದೇಶಗಳಲ್ಲಿ ಹರಿಯುವ ನದಿಗಳಿಂದ ಅತ್ಯಧಿಕ ಬೆನಿಫಿಟ್ಸನ್ನು ಪಡೆದುಕೊಳ್ಳುವಂಥದ್ದು. ಯಾವ್ಯಾವ ದೇಶಗಳಲ್ಲಿ? ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ. ನ್ಯಾಷನಲ್ ಕಮಿಷನ್ಸ್ ಫಾರ್ ವುಮನ್ ಪ್ರಾರಂಭಿಸಲಾದ ವರ್ಷ ಯಾವುದು? ಸರಿಯಾದ ಉತ್ತರ 1992, 1992. ನ್ಯಾಷನಲ್ ಕಮಿಷನ್ ಆಫ್ ವುಮೆನ್, ರಾಷ್ಟ್ರೀಯ ಮಹಿಳಾ ಆಯೋಗ. ಸೊ ಇದನ್ನು ಪ್ರಾರಂಭಿಸಲಾಯಿತು 1992ಅಲ್ಲಿ ಶುರು ಮಾಡಿದ್ದು. ಇದನ್ನು 1992ರಲ್ಲಿ ಮಹಿಳೆಯರ ರಕ್ಷಣೆ ಮತ್ತು ಮಹಿಳೆಯರ ಒಂದು ಇಂಟ್ರೆಸ್ಟ್ಗಳನ್ನು, ಅವರ ಆಸಕ್ತಿ ಕ್ಷೇತ್ರಗಳಲ್ಲಿ ಉತ್ತೇಜನ ನೀಡುವಂಥದ್ದು. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಪ್ರಾರಂಭಿಸಲಾದ ವರ್ಷ ಯಾವುದು? ಸರಿಯಾದ ಉತ್ತರ 1993, 1993. ಇದರ ಮೊದಲ ಅಧ್ಯಕ್ಷರು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಮೊದಲ ಅಧ್ಯಕ್ಷರು ಭಗವಾನ್ ಲಾಲ್ ಸಹಾನಿ. ಭಗವಾನ್ ಲಾಲ್
ಸಹಾನಿ ಇದರ ಮೊದಲ ಅಧ್ಯಕ್ಷರು. ಇನ್ನು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಹೇಳೋದಾದರೆ ಇದು ಎಸ್ ವಿಶೇಷವಾಗಿ ಎಸ್ ಮತ್ತು OBCಗಳ ರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಸ್ಥಾಪಿಸಲಾದಂಥ ಒಂದು ಕಮಿಷನ್ ಆಗಿದೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಪ್ರಾರಂಭಿಸಲಾದ ವರ್ಷ ಯಾವುದು? ಸರಿಯಾದ ಉತ್ತರ 2003. CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, CCI ಅಂತ ಕರಿತಿದ್ದಕ್ಕೆ 2002ರ ಕಾಂಪಿಟೇಷನ್ ಆ್ಯಕ್ಟ್ ಜಾರಿಗೆ ತರೋದು ಇದರ ಪ್ರಮುಖ ಉದ್ದೇಶ. ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಯಾಕೆ ಶುರು ಮಾಡಿದ್ರು ಕೇಳಿದ್ರೆ 2002ರಲ್ಲಿ ಒಂದು ಆ್ಯಕ್ಟನ್ನು ಜಾರಿಗೆ ತಂತು ಭಾರತ ಸರ್ಕಾರ. ಯಾವುದದು? 2002ರ ಕಾಂಪಿಟೇಷನ್ ಆ್ಯಕ್ಟ್ ಅಂತೇಳಿ, ಕಾಂಪಿಟೇಷನ್ ಆ್ಯಕ್ಟ್. ಸೊ ಈ ಆ್ಯಕ್ಟನ್ನು ಜಾರಿಗೆ ತರುವ ಉದ್ದೇಶದಿಂದ ಏನು ಮಾಡಲಾಯಿತು ಕೇಳಿದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾವನ್ನು ಪ್ರಾರಂಭಿಸಲಾಯಿತು. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಪ್ರಾರಂಭಿಸಲಾದ ವರ್ಷ ಯಾವುದು? ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್, CIC ಇದನ್ನು ಪ್ರಾರಂಭಿಸಿದ ವರ್ಷ ಯಾವುದು ಕೇಳಿದ್ರೆ 2005. ಇದರ ಉದ್ದೇಶ ಏನು ಕೇಳಿದ್ರೆ ಮಾಹಿತಿ ಸಂಗ್ರಹಣ ಮಾಡೋದು. ಮಾಹಿತಿ ಸಂಗ್ರಹಣೆ. ಸ್ಟೇಟ್ ರೀಆರ್ಗನೈಸೇಷನ್ ಕಮಿಷನ್ ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1953. 1953 ಸ್ಟೇಟ್ ರೀಆರ್ಗನೈಸೇಷನ್ ಕಮಿಷನ್. ಹೆಸರೇ ಹೇಳುತ್ತೆ ಏನಂತೇಳಿದು. ಸ್ಟೇಟ್ ರೀಆರ್ಗನೈಸೇಷನ್ ಅಂದರೆ ವಿವಿಧ ರಾಜ್ಯಗಳ ಗಡಿಯನ್ನು ನಿರ್ಧರಿಸುವ ಕಮಿಷನ್. ಇದು ನಿರ್ಧರಿಸುವಂಥ ಒಂದು ಆಯೋಗವಾಗಿದೆ. ಯಾವುದು? ಸ್ಟೇಟ್ ರೀಆರ್ಗನೈಸೇಷನ್, ರಾಜ್ಯಗಳ ಪುನರ್ವಿಂಗಡಣಾ ಕಮಿಷನ್ ಆಯೋಗ. ಕಪೂರ್ ಕಮಿಷನ್ ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ ಕಪೂರ್ ಕಮಿಷನ್ 1966ರಲ್ಲಿ. ಆ್ಯಕ್ಚುಲಿ ಇದು ಕಾನ್ಪುರ್ ಕಮಿಷನ್ ಅಂತ ಕೂಡ ಕರೀತಾರೆ. ಇದಕ್ಕೆ ಕಾನ್ಪುರ್ ಕಮಿಷನ್. ಏನಕ್ಕೆ ಇದನ್ನು ರಚನೆ ಮಾಡಲಾಯಿತು ಕೇಳಿದ್ರೆ, ರಚನೆ ಮಾಡಿದ್ದು ಯಾಕೆ ಕೇಳಿದ್ರೆ ಗಾಂಧೀಜಿಯವರ ಕೊಲೆಯ ಎನ್ಕ್ವೈರಿ ಮಾಡುವಂಥದ್ದು. ಗಾಂಧೀಜಿಯವರ ಕೊಲೆಯ ಒಂದು ಎನ್ಕ್ವೈರಿ ಮಾಡುವಂಥದ್ದು. ಶಾ ಕಮಿಷನ್ ಪ್ರಾರಂಭಿಸಿದ ವರ್ಷ ಯಾವುದು? ಶಾ ಕಮಿಷನ್ ಸ್ಥಾಪಿಸಿದ ವರ್ಷ? ಸರಿ ಉತ್ತರ 1977. ಶಾ ಕಮಿಷನ್ನ ಪ್ರಮುಖ ಉದ್ದೇಶ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಇದು ಎಮರ್ಜೆನ್ಸಿ ಕಾಲದ ತೊಂದರೆಗಳನ್ನು, ಅಂದರೆ ತುರ್ತು ಪರಿಸ್ಥಿತಿ ಕಾಲದ ಕಾರಣ ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಲು ರಚಿಸಿದ ಕಮಿಷನ್ ಆಗಿದೆ, ರಚಿಸಿದ ಆಯೋಗವಾಗಿದೆ ಇದು ಶಾ ಕಮಿಷನ್. ಸೊ ಭಾರತದಲ್ಲಿ ತುರ್ತು ಪರಿಸ್ಥಿತಿ 1975ಇಂದ 75ರಿಂದ 77ರವರೆಗೆ ಇತ್ತು. 75ರಿಂದ 77ರವರೆಗೆ ಇತ್ತು. ಉಪೇಂದ್ರ ಕಮಿಷನ್ ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 2004. ಸ್ಥಾಪಿಸಿದ ವರ್ಷ 2004. ಏನಿದು ಉಪೇಂದ್ರ ಕಮಿಷನ್ ಅಂತ ಕೇಳಿದ್ರೆ, ಉಪೇಂದ್ರ ಕಮಿಷನ್ ತಂಗ್ ಝರ್ಮಾ ಮನೋರಮಾ ಇವರ ರೇಪ್ ಆ್ಯಂಡ್ ಮರ್ಡರ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸ್ಥಾಪಿಸಿದ ಕಮಿಷನ್. ಮರ್ಡರ್ ಇನ್ವೆಸ್ಟಿಗೇಷನ್. ಥಕ್ಕರ್ ಕಮಿಷನ್ ಪ್ರಾರಂಭಿಸಿದ ವರ್ಷ ಯಾವುದು? ಥಕ್ಕರ್ ಕಮಿಷನ್ ಸರಿಯಾದ ಉತ್ತರ 1984. ಏನಿದು ಥಕ್ಕರ್ ಕಮಿಷನ್ ಕೇಳಿದ್ರೆ, ಥಕ್ಕರ್ ಕಮಿಷನ್ ಇಂದಿರಾ ಗಾಂಧಿಯವರ ಕೊಲೆಯನ್ನು ಎನ್ಕ್ವೈರಿ ಮಾಡುವ ಸಲುವಾಗಿ ರಚಿಸಲಾದಂಥ ಕಮಿಷನ್ ಆಗಿದೆ. UC ಬ್ಯಾನರ್ಜಿ ಕಮಿಷನ್ ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 2002. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇದು ಗೋಧ್ರಾ ನರಮೇಧ
ಗೋಧ್ರಾ ಹತ್ಯಾಕಾಂಡ, ಗೋಧ್ರಾ ಕೋಮು ಗಲಭೆಗೆ ಸಂಬಂಧಿಸಿದಂತೆ ರಚಿಸಲಾದಂಥ ಒಂದು ಮತೀಯ ಗಲಭೆಗೆ ಸಂಬಂಧಿಸಿದಂತೆ ರಚಿಸಲಾದಂಥ ಕಮಿಷನ್ ಆಗಿದೆ UC ಬ್ಯಾನರ್ಜಿ ಕಮಿಷನ್. ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕಮಿಷನ್ ಯಾವುದು? ಸರಿಯಾದ ಉತ್ತರ ಜಸ್ಟಿಸ್ ವರ್ಮಾ ಕಮಿಷನ್. ಆಪ್ಷನ್ ಡಿ ಇದ್ದಾರೆ. ಅಂದರೆ ಶಿಕ್ಷಕರಿಗೆ ಕೂಡ ಸರಿಯಾದ ಶಿಕ್ಷಣದ ಅವಶ್ಯಕತೆ ಇದೆ ಅಂತೇಳಿ ಶಿಫಾರಸು ಮಾಡ್ತು. ಭಾರತದ ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಶಿಫಾರಸು ಮಾಡಿದ ಕಮಿಷನ್ ಯಾವುದು? ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಶಿಫಾರಸು ಮಾಡಿದ ಕಮಿಷನ್ ಯಾವುದು? ಸರಿಯಾದ ಉತ್ತರ ಕೊಠಾರಿ ಕಮಿಷನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಕೊಠಾರಿ ಕಮಿಷನ್. ಸುಭಾಷ್ ಚಂದ್ರ ಬೋಸ್ ಅವರ ಮರಣವನ್ನು ಪುನಃ ಇನ್ವೆಸ್ಟಿಗೇಷನ್ ಮಾಡಿದ ಕಮಿಷನ್ ಯಾವುದು? ಸರಿಯಾದ ಉತ್ತರ ಖೋಸ್ಲಾ ಕಮಿಷನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಖೋಸ್ಲಾ ಕಮಿಷನ್. 1970ರಲ್ಲಿ ಇದನ್ನು ರಚಿಸಲಾಯಿತು. ಬಾಬ್ರಿ ಮಸೀದಿ ಧ್ವಂಸಕ್ಕೆ ಸಂಬಂಧಿಸಿದಂತೆ ರಚಿಸಲಾದ ಕಮಿಷನ್ ಯಾವುದು? ಸರಿಯಾದ ಉತ್ತರ ಲೆಬರ್ಹಾನ್ ಕಮಿಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಲೆಬರ್ಹಾನ್ ಕಮಿಷನ್. ಭಾರತದಲ್ಲಿ ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ರಚಿಸಲಾದ ಕಮಿಷನ್ ಯಾವುದು? ಸರಿಯಾದ ಉತ್ತರ ರಂಗನಾಥ ಮಿಶ್ರಾ ಕಮಿಷನ್. 2004ರಲ್ಲಿ ರಚಿಸಲಾಯಿತು, 2004. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ, ತುಂಬ ಈಸಿಯಾಗಿರೋ ಪ್ರಶ್ನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಬಂಧಕ್ಕೆ, ರಿಲೇಷನ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್, ಇದಕ್ಕೆ ಸಂಬಂಧಿಸಿದಂತೆ ರಚಿಸಲಾದ ಕಮಿಷನ್ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಕೊಠಾರಿ ಕಮಿಷನ್, ಲೆಬರಾನ್ ಕಮಿಷನ್, ಸರ್ಕಾರಿಯಾ ಕಮಿಷನ್, ರಂಗನಾಥ ಮಿಶ್ರಾ ಕಮಿಷನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.